ವೆಲ್ಕಮ್ ಟು MN ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. KAS ಪ್ರಿಲಿಮ್ಸ್ ಪಾಸಾದಂಥ ಅಭ್ಯರ್ಥಿಗಳಿಗೆ KAS ಮೇನ್ಸ್ ಪರೀಕ್ಷೆಗೆ ಅಪ್ಲಿಕೇಶನ್ ಡೇಟ್ ಹಾಗೆ ಒಂದು ಮಾಹಿತಿ ಜೊತೆಗೆ ಎಕ್ಸಾಮ್ ಪ್ಯಾಟ್ರನ್ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳಬಹುದು. ನೋಡಿ, KAS ಮುಖ್ಯ ಪರೀಕ್ಷೆಗೆ ಅರ್ಜಿ ಆಹ್ವಾನ ಮಾರ್ಚ್ 3 ಕೊನೆಯ ದಿನಾಂಕ. ಸೊ ಕ್ಲಿಯರ್ ಆಗಿ ಇಲ್ಲಿಂದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಆಯೋಗವು ಪೂರ್ವಭಾವಿ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ ಪೂರ್ವಭಾವಿ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ 1:15 ಅನುಪಾತದಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಫೆಬ್ರವರಿ 10ರಂದು ಪ್ರಕಟಿಸಿದ್ದು, ಇದೀಗ ಮುಖ್ಯ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು, KPSC ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗೆ ಇನ್ನಷ್ಟು ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ ಡೇಟನ್ನು ಮೆನ್ಷನ್ ಮಾಡಿದರೆ ಅರ್ಜಿ ಸಲ್ಲಿಕೆ ಆರಂಭ ಫೆಬ್ರವರಿ 17, ಕೊನೆಯ ದಿನಾಂಕ ಮಾರ್ಚ್ 3ರಂದು ಈ ಒಂದು ಅಪ್ಲಿಕೇಶನ್ ಡೇಟ್ ಕೊನೆಯ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕ್ಲಿಯರ್ ಆಗಿ ನೋಡಿ, ಮಾರ್ಚ್ 28, 29, ಏಪ್ರಿಲ್ 1 ಮತ್ತು 2ರಂದು ಮುಖ್ಯ ಪರೀಕ್ಷೆ ನಡೆಸಲು KPSC ಉದ್ದೇಶಿಸಿದ್ದು, ಅರ್ಜಿ ಸಲ್ಲಿಸುವುದಕ್ಕೆ ಸಂಬಂಧಿಸಿದಂತೆ ಏನಾದರೂ ತೊಂದರೆಗಳು ಎದುರಾದಲ್ಲಿ, ಅಪ್ಲಿಕೇಶನ್ ಆಗೋ ಟೈಮಲ್ಲಿ ಏನಾದರೂ ಸಮಸ್ಯೆಗಳು ಎದುರಾದಲ್ಲಿ ಅಭ್ಯರ್ಥಿಗಳು ಈ ಒಂದು ಹೆಲ್ಪ್ಲೈನ್ಗೆ, ಈ ಒಂದು ಕಾಂಟ್ಯಾಕ್ಟ್ಗೆ ನೀವು ಸಂಪರ್ಕಿಸಬಹುದೆಂಬ ಮಾಹಿತಿಯನ್ನು ಖುದ್ದಾಗಿ ತಿಳಿಸಿದ್ದಾರೆ. ಹಾಗೆ ಮುಖ್ಯ ಪರೀಕ್ಷೆಯನ್ನು ಬೆಂಗಳೂರು ಮತ್ತು ಧಾರವಾಡ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುತ್ತದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. KAS ಮೇನ್ಸ್ ಪರೀಕ್ಷೆಯನ್ನು ಬೆಂಗಳೂರು ಮತ್ತು ಧಾರವಾಡ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುತ್ತದೆ ಎಂದು KPSC ಇಲಾಖೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗೆ ಒಂದು ಅಪ್ಲಿಕೇಶನ್ ಫೀಸನ್ನು ಗಮನಿಸ್ತಾ ಹೋಗಿ, SC ST ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗೆ 300, ಇತರೆ ಅಭ್ಯರ್ಥಿಗಳಿಗೆ 500 ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ನಮಗೆ ಇಂಪಾರ್ಟೆಂಟ್ ಮಾಹಿತಿ, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಸೊ ಇಲ್ಲಿ ಗಮನಿಸಿ, ಪತ್ರಿಕೆಗಳು ಇದರಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ಸ್, ಇದು ಅರ್ಹದಾಯಕ ಪತ್ರಿಕೆಗಳು ಅಂತ ಕರಿತೀವಿ. ಹಾಗೆ ವಿಷಯ ಕನ್ನಡ ಮತ್ತು ಇಂಗ್ಲಿಷ್ ಇದರಲ್ಲಿ ಕಂಪಲ್ಸರಿ ನೀವು ಕ್ಲಿಯರ್ ಮಾಡಿಕೊಳ್ಳೇಬೇಕು. ಅಂಕಗಳು 150, ಹಾಗೆ ಅವಧಿ 2 ಗಂಟೆ. ಅಂದರೆ ಕನ್ನಡ ಪೇಪರಲ್ಲಿ ಟೋಟಲ್ 150, ಅವಧಿ 2 hours, ಇಂಗ್ಲೀಷು ಅಷ್ಟೇ 150, ಹಾಗೆ ಟೈಮಿಂಗ್ಸ್ 2 hours ಇರುತ್ತೆ. ನೆಕ್ಸ್ಟ್ ಕಡ್ಡಾಯ ಪತ್ರಿಕೆಗಳು, ಪೇಪರ್ 1 ಗಮನಿಸಿ, ಪ್ರಬಂಧ, ಎಸ್ಸೆ, ಅಂಕಗಳು ಟೋಟಲ್ ಮಾರ್ಕ್ಸ್ 250, ಟೈಮಿಂಗ್ಸ್ ಬಂದು 3 hours ಇರುತ್ತೆ. ಹಾಗೆ ಕಂಪಲ್ಸರಿ ಪೇಪರ್ಸಲ್ಲಿ ಪತ್ರಿಕೆ 2 ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ 1ರಲ್ಲಿ ಅಂಕಗಳು 250, ಸಮಯ 3 hours ಇರುತ್ತೆ. ಹಾಗೆ ಕಂಪಲ್ಸರಿ ಪೇಪರ್ 3ಯಲ್ಲಿ ಗಮನಿಸೋದಾದರೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ 2, ಟೋಟಲ್ ಮಾರ್ಕ್ಸ್ 250, ಸಮಯ 3 hours ಇರುತ್ತೆ. ಹಾಗೆ ಕಂಪಲ್ಸರಿ ಪೇಪರ್ 4ರಲ್ಲಿ ಗಮನಿಸೋದಾದರೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ 3, ಇದರಲ್ಲೂ ಅಷ್ಟೇ ಸೇಮ್ 250, ಟೋಟಲ್ ಮಾರ್ಕ್ಸ್, ಟೈಮಿಂಗ್ಸ್ ಬಂದು 3 hours ಇರುತ್ತೆ ಸ್ನೇಹಿತರೆ. ಹಾಗೆ ಲಾಸ್ಟ್ ಕಡ್ಡಾಯ ಪತ್ರಿಕೆಯ ಒಂದು ಪೇಪರ್ 5ರಲ್ಲಿ ಗಮನಿಸೋದಾದರೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ 4, ಇದರಲ್ಲೂ ಟೋಟಲ್ ಮಾರ್ಕ್ಸ್ 250, ಟೈಮಿಂಗ್ಸ್ 3 hours ಇರುತ್ತೆ. ಹಾಗೆ ಇದರಲ್ಲಿ ಲಿಖಿತ ಪರೀಕ್ಷೆಯ ಒಟ್ಟು ಅಂಕಗಳನ್ನು ಇಲ್ಲಿ ಗಮನಿಸೋದಾದರೆ 1250 ಅಂಕಗಳಿರುವಂಥದ್ದು. ಅಂದರೆ ಲಿಖಿತ ಪರೀಕ್ಷೆಯ ಒಟ್ಟು ಅಂಕಗಳು 1250. ಹಾಗೆ ವೈಯಕ್ತಿಕ ಪರೀಕ್ಷೆಯ ಒಟ್ಟು ಅಂಕಗಳಂದರೆ ಪರ್ಸನಾಲಿಟಿ ಡೆವಲಪ್ 25 ಇರುತ್ತೆ. ಹಾಗೆ ಒಟ್ಟಾರೆಯಾಗಿ ಟೋಟಲ್ ಮಾರ್ಕ್ಸ್ 1275 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಸೊ ಇದಷ್ಟು KAS ಮೇನ್ಸ್ ಎಕ್ಸಾಮ್ ಪ್ಯಾಟ್ರನ್ ಇದಾಗಿರುತ್ತೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳು ಬೇಕಾಗಿದ್ದಲ್ಲಿ ಕೂಡಲೇ ನಮ್ಮ MN ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ವಿಶ್ ಯು ಆಲ್ ದಿ ಬೆಸ್ಟ್.